ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಿವಲೀಲಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇದು ಮೊನ್ನೆ ಹಾಕಿದ್ನಲ್ಲ ವಿಡಿಯೋ, ಅದ್ರ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಇದು ಶಾಪ್ ಓಪನ್ ಮಾಡೋ ದಿನ ನಾನು ಪೂಜೆ ಮಾಡಿದ್ದೆ ಅಂತ ಒಂದು ವಿಡಿಯೋ ಹಾಕಿದ್ನಲ್ಲ, ಅದು ಅದು ಸ್ವಲ್ಪ ಒಂದು ವಿಡಿಯೋ ಹಾಕಿ ನಿಮಗೆ ಕಂಟಿನ್ಯೂಷನ್ ಮಾಡೋಣ ಅಂತ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಒಂದು ಕೆಲಸ ಮಾಡೋ ಟೈಮಲ್ಲಿ ಜವಾಬ್ದಾರಿ ಅಂತಂತ ಬಂತಂದರೆ ಎಷ್ಟೊಂದು ಕೆಲಸ ಇರುತ್ತೆ ಅಂತಂದು ಜವಾಬ್ದಾರಿ ತೊಗೊಂಡವ್ರಿಗೆ ಗೊತ್ತಿರುತ್ತೆ ಸ್ನೇಹಿತರೆ. ಹಾಗೆಯೇ ಈಗ ನಾನು ಒಂದು ಶಾಪ್ ಮಾಡ್ತೀನಿ ಅಂತಂದು ಒಂದು ಜವಾಬ್ದಾರಿ ತೊಗೊಂಡ್ಮೇಲೆ ಅದ್ರ ಸರಿಯಾದ ನಿರ್ವಹಣೆ ಮತ್ತು ಜವಾಬ್ದಾರಿಯನ್ನು ವಹಿಸ್ಕೊಂಡು ಕೆಲಸ ವಹಿಸ್ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನಾನು ಸ್ಟಾರ್ಟ್ ಮಾಡಿ ಒಂದು 4 ಮಂತ್ಸ್ 5 ಮಂತ್ಸ್ ಆದಮೇಲೆ ನಾನು ಡೆವಲಪ್ಮೆಂಟ್ ಅನ್ನೋದು ಕಾಣ್ತಾ ಇದ್ದೀನಿ. ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ ತಕ್ಷಣ ಯಾವ ಒಂದು ಕೆಲಸನೂ ಡೆವಲಪ್ಮೆಂಟು ದಿಢೀರಂತಲೇ ಬರೋದಿಲ್ಲ. ಅದರಲ್ಲಿ ಶ್ರಮ ಮತ್ತು ಪ್ರಯತ್ನ ತುಂಬ ಇರಬೇಕಾಗ್ತೈತಿ. ಹಾಗಾಗಿ ಸ್ಲೋ ಆಗಿ ನನ್ನ ಕೆಲಸ ಡೆವಲಪ್ ಆಗ್ತಾನೇ ಇದೆ. ಶಾಪಿಗೆ ನನಗೆ ಏನೇನು ಬೇಕು ಸ್ವಲ್ಪ ಮೆಟೀರಿಯಲ್ ಅನ್ನೋ ತಂದು ಹಾಕ್ಕೊಂಡಿದ್ದೀನಿ ಇಲ್ಲಿ ನನಗೆ ಶಾಪಿಗೆ. ನನಗೆ ಟೈಲರಿಂಗ್ ಏನು ಅವಶ್ಯಕತೆ ಇರುತ್ತೆ, ಅರ್ಜೆಂಟಾಗಿ ಒಂದು ಲೈನಿಂಗ್ ಬೇಕಂದ್ರೆ ಹೊರಗಡೆ ಹೋಗೋದು ಮತ್ತು ಶಾಪ್ ಕ್ಲೋಸ್ ಮಾಡಿಕೊಂಡು ಹೋಗೋದು, ಅದು ಚೆನ್ನಾಗಿರಲ್ಲ. ಯಾವಾಗಲೂ ಕ್ಲೋಸ್ ಮಾಡೋದಿದ್ರು ಯಾರು ಬರೋದು ಇಲ್ಲ ಶಾಪಿಗೆ. ಹಾಗಾಗಿ ನನಗೆ ಎಷ್ಟು ಬೇಕು ನನಗೆ ಅನುಕೂಲ ಆಗೋಷ್ಟು ನಾನು ಒಂದು ಮೆಟೀರಿಯಲನ್ನು ತಂದು ಹಾಕ್ಕೊಂಡಿದ್ದೀನಿ. ಇನ್ನು ಒಬ್ಬಳೇ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ ಕೆಲಸಗಳೆಲ್ಲ. ಹಾಗಾಗಿ ನನಗೆ ಒಬ್ಬರು ಕ್ಲಾಸ್ ಕೂಡ ಹೇಳ್ಕೊಡ್ತಾ ಇದ್ದೀನಿ ನಾನು. ಕ್ಲಾಸ್ಗೆ ಒಂದು 3 ಮೆಂಬರ್ಸ್ ಬರ್ತಾಯಿದ್ದಾರೆ. ಆಫ್ಲೈನ್ ಕ್ಲಾಸಸ್ ಎಲ್ಲ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗಾಗಿ ನನಗೆ ಸ್ವಲ್ಪ ನಿಧಾನ ಆಗುತ್ತೆ. ಹಾಗಾಗಿ ವಿಡಿಯೋ ಸಹ ನಾನು ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ವಿಡಿಯೋ ಸಹ ನಾನು ಫಸ್ಟು ಶಾಪ್ ಓಪನ್ ಮಾಡಿದ ವಿಡಿಯೋ ಸಹ ಹಾಕಿ ತುಂಬ ದಿನಗಳ ಆದಮೇಲೆ ನಾನು ಈ ವಿಡಿಯೋ ಒಂದು ಪೋಸ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಈಗ ಹಬ್ಬಗಳು ಸ್ಟಾರ್ಟ್ ಆಯ್ತಲ್ವಾ, ಮೇಲಿಂದ ಮೇಲಿಗೆ ಸ್ವಲ್ಪ ವರ್ಕ್ ಪ್ರೆಷರ್ ಸಹ ಜಾಸ್ತಿ ಆಯಿತು ಮನೆಯಲ್ಲಿ. ಮತ್ತು ಶಾಪಲ್ಲಿ ಮಾಡ್ಕೊಂಡು ಮೇಂಟೈನ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ ಸ್ವಲ್ಪ. ಆದರೂ ನಾನು ವಿಡಿಯೋ ಹಾಕಲಿಕ್ಕೆ ಒಂದು ಪ್ರಯತ್ನ ಅನ್ನೋದು ಪಡ್ತೀನಿ ಸ್ನೇಹಿತರೆ. ಮುಂದೆ ಬರುವ ಎಲ್ಲ ವೀಡಿಯೋಗಳಲ್ಲಿ ನಾನು ಯಾವ ಥರ ಏನೇನು ಸ್ಟಿಚ್ ಮಾಡ್ತೀನಿ ಓವರಾಲ್ ಆಗಿರುತ್ತೆ ಸ್ನೇಹಿತರೆ. ನನ್ನ ಸ್ಟಿಚಿಂಗಲ್ಲಿ ಒಂದು ಮಕ್ಕಳಿಂದ ಹಿಡಿದು ಒಂದು ಎಲ್ಲ ಬ್ಲೌಸಸ್ಸು, ಎಲ್ಲ ಡಿಸೈನ್ಸು, ಲಾಂಗ್ ಫ್ರಾಕ್ಸ್ ಎಲ್ಲ ಇರುತ್ತೆ. ನಾನು ಯಾವ ಥರ ಸ್ಟಿಚ್ ಮಾಡ್ತೀನಿ, ಏನೇನು ಸ್ಟಿಚ್ ಮಾಡ್ತೀನಿ ಅನ್ನೋದು ಮುಂದೆ ಬರುವ ವೀಡಿಯೋಗಳಲ್ಲೆಲ್ಲ ನಾನು ಪೋಸ್ಟ್ ಮಾಡ್ಕೊತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡ್ತಾಯಿದ್ರೆ ನನಗೂ ಒಂದು ಏನಂದರೆ ಚೆನ್ನಾಗಿ ಹೋಗುತ್ತಪ್ಪ, ಎಲ್ಲ ವ್ಯೂವರ್ಸ್ಗೆ ಅಲ್ಲಿ ರೀಚ್ ಆಗುತ್ತೆ ಅಂತ ನನಗೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಇನ್ನೂ ಜಾಸ್ತಿ ವೀಡಿಯೋ ಹಾಕಲಿಕ್ಕೆ. ಹಾಗಾಗಿ ತಮ್ಮಲ್ಲಿ ಕೇಳ್ಕೊಳೋದು ಒಂದೇ, ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡ್ಕೊತ ಹೋದರೆ ನಾವು ವಿಡಿಯೋ ಇನ್ನೂ ಹೆಚ್ಚು ಜನಗಳಿಗೆ ರೀಚ್ ಆಗುತ್ತೆ. ಹಾಗಾಗಿ ನಾವು ಲೈಕ್ ಮಾಡಿ ಅಂತ ಕೇಳ್ಕೊಳೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನೇನು ಸ್ಟಿಚ್ ಮಾಡಿದ್ದೀನಿ ಅನ್ನೋದು ತೋರಿಸ್ತೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ನಮಸ್ಕಾರ.